ಎಲ್ಲರಿಗೂ ಗೊತ್ತಿರುವ ಹಾಗೆ ತಾರೀಕು 25/5/2026 ಬೈರ್ಮಂಗಲ ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಪತ್ರಿಕಾ ಹೇಳಿಕೆ ಕೊಟ್ಟಾಗ ಕೆಲವು ಮುಖಂಡರುಗಳು ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಕೆ ರಾಜಣ್ಣರವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಕ್ಕೆ ನಾವೆಲ್ಲ ಸ್ಪಷ್ಟೀಕರಣ ನೀಡುತ್ತಾ, ರಾಜಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ಮೊದಲು ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ, ಮೂಳೆ ಇಲ್ಲದ ನಾಲಿಗೆ ಇದೆ ಅಂತ ಸುಮ್ಮನೆ ಮುಖಂಡರುಗಳು ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಬೇಡ. ರಾಜಣ್ಣರೇನು ಸುಮ್ಮನೆ ಏಕದಮ್ ರಾಜಕೀಯಕ್ಕೆ ಬಂದವರಲ್ಲ, ಯಾರ್ದೋ ಮರ್ಜಿಲಿ ರಾಜಕಾರಣ ಮಾಡಿ ಬಂದವರಲ್ಲ. ರಾಜಕಾರಣಕ್ಕಾಗಿ ಧನವನ್ನು ವ್ಯಯಿಸಿ ಸೇವೆ ಸಲ್ಲಿಸಿ 1987ರಲ್ಲೇ ಕೈಲಂಚ ಮಂಡಲ ಪಂಚಾಯಿತಿ ಪ್ರಧಾನರಾಗಿದ್ದವರು. 1995ರಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. 1999ರಲ್ಲಿ JDS ತಾಲೂಕು ಅಧ್ಯಕ್ಷರಾಗಿ, ನಂತರ ಜಿಲ್ಲಾಧ್ಯಕ್ಷರಾಗಿ ಸೇವೆ ಮಾಡಿದವರು. ಅವರು ರಾಜಕಾರಣಕ್ಕೆ ಬಂದಾಗ ಇವತ್ತು ಅವ್ರ ಬಗ್ಗೆ ಮಾತಾಡೋರು ಇನ್ನೂ ಕೆಲವರು ಹುಟ್ಟಿರಲೇ ಇಲ್ಲ. JDS ಪಕ್ಷ ತಳಮಟ್ಟದಿಂದ JDS ಪಕ್ಷನ ತಳಮಟ್ಟದಿಂದ ಕಟ್ಟಬೇಕಾದ್ರೆ ಅವ್ರ ಮನೆ ಒಡವೆ ಇಟ್ಟು ಬೇರೆಯವ್ರ ಕಡೆ ಬಡ್ಡಿ ತಗೊಬಂದು ಪಕ್ಷ ಕಟ್ಟಿದ್ದಾರೆ. ಸದಾ ಬಡವ್ರ ಬಗ್ಗೆ ಕಾಳಜಿ ಇರುವಂತಹ ಅವರು ಎಂದೂ ಬೇರೆಯವ್ರ ಹತ್ರ ದುಡ್ಡು ಆಸೆಗೆ ಕೈಯೊಡ್ಲಿಲ್ಲ. ಪಕ್ಷ ಕಟ್ಟಕ್ಕಾಗಿ ತಮ್ಮ ಹಿಂಬಾಲಕರನ್ನು, ಅಂದರೆ ತಮ್ಮ JDS ಪಕ್ಷದಿಂದ ಸ್ಪರ್ಧಿಸಿದವರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸೈಟು ಜಮೀನು ಅಡ ಇಟ್ಟು ರಾಜಕಾರಣ ಮಾಡಿ ಅವ್ರನ್ನ ರಾಜಕೀಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ. ರಾಜಕಾರಣದಲ್ಲಿ ಗೆಲುವು ಸೋಲು ಸಹಜ, ನಿಜ. ಅವರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸೋತಿರೂ ಸಹ ಅಂದು JDSನಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಅವರು ಟಿಕೆಟ್ ಕೇಳಲಿಲ್ಲ. ಅವರು ರಾಮನಗರ ತಾಲೂಕಿನ ಜನಗಳು ಅವರಿಂದ ರಾಜಕೀಯ ವ್ಯವಸ್ಥೆಗೆ ಬಂದವರು ಒತ್ತಾಯ ಮಾಡಿ, ಮತ್ತು ಕುಮಾರಸ್ವಾಮಿಯವರ ಒತ್ತಾಯದಿಂದ ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು. ಚುನಾವಣೆ ಜನ ಅವರಿಗೆ ಆಶೀರ್ವಾದ ಮಾಡಿದ್ರು. ಆದರೆ ಕೆಲವು ಮುಖಂಡರುಗಳು ಅವರ ಸೇವೆ ಏನೂ ಇಲ್ಲ, ಕುಮಾರಸ್ವಾಮಿ ಇವ್ರನ್ನ ಏನೂ ಇಲ್ದೋ ನಾವು ತಗೊಬಂದು ರಾಜಕಾರಣ MLA ಮಾಡಿದ್ರು ಅಂತ ಬಿಂಬಿಸ್ತಾರೆ. ಇದು ಎಲ್ಲ ಮುಖಂಡರಿಗೂ ಕೂಡ ಗೊತ್ತು, ಸ್ಥಳೀಯ ಎಲ್ಲರಿಗೂ ಗೊತ್ತು, ಜನಗಳಿಗೂ ಗೊತ್ತು. ಆದರೆ ನಾವು ರಾಜಣ್ಣವ್ರ ಜೊತೆಗಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಪತ್ರಿಕಾಗೋಷ್ಠಿ ನಡೆಸಿ ಅವ್ರ ಬಗ್ಗೆ ಅವಹೇಳನ ಮಾತುಗಳನ್ನ ಉಪಯೋಗಿಸ್ತಾರೆ. ಕುಮಾರಣ್ಣವರು ರಾಜಣ್ಣವ್ರನ್ನ MLA ಅವರೇ ಮಾಡಿದ್ರು ಅಂತ ಹೇಳೋರು. ಸ್ವತಃ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿಯವರು ಎಲೆಕ್ಷನ್ ನಿಂತಾಗ JDS ಪಕ್ಷದ ಎಲ್ಲ ಮುಖಂಡರುಗಳು ಕಾಯ ವಾಚ ಮನಸ ಧನ ಅರ್ಪಿಸಿ ಅವರ ಗೆಲುವಿಗಾಗಿ ಶ್ರಮಪಟ್ಟಿದ್ದಾರೆ. ಯಾರೊಬ್ಬರೂ ಕೂಡ ಅವರಿಗೆ ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ, ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಲಿಲ್ಲ. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ನಮ್ಮ JDS ಪಕ್ಷದ ಯಾರಾದರೂ ಲೀಡ್ರು ಕಾರಣನಾ? ಜನ ಓಟ್ ಹಾಕಲಿಲ್ಲ ಅಂತ ಅಂದರೆ ನೀವು ಲೀಡ್ರುಗಳನ್ನ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ? ಯಾರಾದರೂ ಒಬ್ಬರಿಗೆ ನಿಮ್ಗೆ ಮೋಸ ಮಾಡಿದರೆ,
ಎಲ್ಲ ಮುಖಂಡರುಗಳ ಪರವಾಗಿ ನಾನು ಯಾವ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಕರಿತೀರೋ ಇಲ್ಲ ಯಾವ ದೇವಸ್ಥಾನ ಹತ್ರ ಕರೀರಿ, ನಾನು ಯಾರೂ ನಿಮ್ಗೆ ಮೋಸ ಮಾಡಲಿಲ್ಲ, ಯಾರೂ ಬೊಕ್ಕಾಗಲಿಲ್ಲ, ದುಡ್ಡಿಸ್ಕೊಳ್ಳಿಲ್ಲ ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಆದರೆ ನೀವು ಜನಗಳನ್ನ, ನಮ್ಮ ಪಕ್ಷದ ಮುಖಂಡರುಗಳನ್ನ ಹೀನಾಮಾನವಾಗಿ ತೆಗಳಿದ್ರಿ, ಬೈದ್ರಿ. ಚುನಾವಣೆಯಲ್ಲಿ ಸೋತ ನಂತರ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ರಾಮನಗರದ ಮಂಜುನಾಥ ಚೌಟ್ರಿಲಿ ವಿಡಿಯೋ ಕ್ಲಿಪ್ ತೆಗೆಸಿ ನೋಡಿ ನಾನು ನೀವೇನು ಮಾತಾಡಿದ್ದೀರಿ ಅಂತ ಹೇಳಿದ್ರಿ. ನೀವು ಪತ್ರಿಕಾಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾನು ಏನು ಮಾಡಿದೆ ನಿಮ್ಮ ಲೀಡರ್ಗಳಿಗೆ, ನಿಮ್ಮ ಮನೆ ಬಾಗಿಲು ಬಂದೆ, ಕಾಲಿಗೆ ಬಿದ್ದೆ, ದುಡ್ಡು ಕೊಟ್ಟೆ, ಆದರೂ ಕೂಡ ನೀವು ಮೋಸ ಮಾಡಿದ್ರಿ, ಯಾರ್ಯಾರು ಏನೇನು ಮೋಸ ಮಾಡಿದ್ರಿ ನನಗೆ ಗೊತ್ತಿದೆ ಅಂತ ಸುಮ್ಮನೆ ಎಲ್ಲರ ಮೇಲೂ ಹೇಳ್ಬಿಟ್ರಿ. ಯಾರಾದರೂ ನಿಮಗೆ ಮೋಸ ಮಾಡಿದ್ರು ಅಂತ ಅನಿಸಿದರೆ ದಯಮಾಡಿ ಕರೆಸಿ, ದೇವಸ್ಥಾನದ ಕರೆಸಿ. ಇದ್ದರೆ ನಾವು ಕೂಡ ನಿಮಗೆ ನಿಮ್ಮ ಮಾತಿಗೆ ಧ್ವನಿಗೂಡಿಸ್ತೀವಿ. ಸುಮ್ಮನೆ ಲೀಡರ್ಗಳ ಮೇಲೆ ಅಪಪ್ರಚಾರ ಮಾಡೋದು ಬೇಡ ಅಂತ ಅವ್ರಿಗೂ ಹೇಳ್ತಾ, ಇನ್ನು ರಾಜಣ್ಣವರು ಇದೇ ಕುಮಾರಸ್ವಾಮಿರವರು 1999ರಲ್ಲಿ ಸಾತ್ನೂರು ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದೆ ಸೋತಾಗ ಅವ್ರನ್ನ ರಾಮನಗರಕ್ಕೆ ಕರ್ಕೊಂಡು ಬಂದು ರಾಮನಗರದಲ್ಲಿ ಅವರ ರಾಜಕೀಯ ಪ್ರಾರಂಭಿಸಬೇಕು ಅಂತ ಹೇಳಿ ಪಕ್ಷ ಕಟ್ಟಿದ್ರಲ್ಲಿ ರಾಜಣ್ಣವರು ಮೊದಲಿಗರು, ಪ್ರಮುಖರು. ಅವ್ರ ನಾಯಕತ್ವ ಚುನಾವಣೆ ನಡೆಸಬೇಕು ಅಂತ ಎಲ್ಲರನ್ನ ಮನವೊಲಿಸಿ ಪಕ್ಷ ಕಟ್ಟಿದವರು. 1999ರಿಂದ 2004ರವರೆಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಹಾಲಂಡ್ ಡೈರಿ ಚುನಾವಣೆ, VSN ಚುನಾವಣೆ, ಎಲ್ಲ ಚುನಾವಣೆಗಳಿಗೂ ಮತ್ತು ಎಲ್ಲ ಯಾರಾದರೂ ಕಿತ್ತಾಡ್ಕೊಂಡಿದ್ರೆ ಎಲ್ಲ ನ್ಯಾಯ ಮಾಡೋದು ಎಲ್ಲವಕ್ಕೂ ಅವರು ಭಾಗಿಯಾಗಿದ್ದರು. ಎಲ್ಲ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೂ ಕೂಡ ಅವರು ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿ JDS ಪಕ್ಷನ ಕಟ್ಟಿದ್ರಲ್ಲಿ ಅವರು ಮೊದಲಿಗರು. ಇದು ಎಲ್ಲ ನಾಯಕರುಗಳು ಗೊತ್ತು, ಎಲ್ಲ ಸ್ಥಳೀಯ ನಾಯಕರುಗಳಿಗೆ, ಲೀಡರ್ಗಳಿಗೆ, JDS ಕಾರ್ಯಕರ್ತರಿಗೆ ಎಲ್ಲರಿಗೂ ಗೊತ್ತು. ನಂತರ ಚುನಾವಣೆಯಲ್ಲಿ ಗೆದ್ದಾಗ ಅವರು MLA ಆದಾಗ ಅವರು ಯಾರಿಂದಾದ್ರೂ ಹಣ ವಸೂಲಿ ಮಾಡಿದಾರಾ, ಇಲ್ಲ ಅವರ ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಸಿದಾರಾ? ನೀವು ಅವ್ರ ಬಗ್ಗೆ ಏನೇನು ಕೆಟ್ಟದಾಗಿ ಮಾತಾಡಿದ್ರಿ? ಕುಮಾರಣ್ಣವರು ಕೆಟ್ಟದಾಗಿ ಮಾತಾಡಿದಾಗ ಅವರ ಪ್ರತಿಷ್ಠೆಗೆ ಧಕ್ಕೆ ಬಂದು ಅವ್ರು ಹೋಗೋದು ನಿಲ್ಲಿಸಿದ್ರು. ಯಾರ ಜನಗಳು ಹೋದಾಗ ಅವನು MLA ಏನು ಮಾಡ್ತಾಯಿದ್ದೇನೋ ಅಂತ ಅವ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡೋದು, ಅವ್ರ ಕಿವಿಗೆ ಬಿದ್ದಾಗ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ರಾಜಕಾರಣ ಕಡಿಮೆ ಮಾಡಿಕೊಂಡ್ರು. ಅವರೇನಾದ್ರೂ ಯಾರಾದ್ರೂ ವಸೂಲಿ ಮಾಡಿದರೆ, ದಂಧೆ ಮಾಡಿದರೆ, ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ರೆ, ಇಲ್ಲ ಸ್ಥಳೀಯ ನಾಯಕರುಗಳ ಒಬ್ರಿಗೊಬ್ಬರು ಎತ್ಕಟ್ಟಿದ್ರೆ ದಯಮಾಡಿ ಹೇಳಲಿ. ಎಲ್ರಿಗೂ ಗೊತ್ತು ಅವರ ಒಂದು ವ್ಯಕ್ತಿತ್ವ ಏನು ಅಂತ. ಮತ್ತು ಅವರು ಶಾಸಕರಾಗಿದ್ದಾಗ ಸಹಜವಾಗಿ ಶಾಸಕರಿಗೆ ದೊರೆಯಬೇಕಾಗಿದ್ದ ನಿವೇಶನವನ್ನು ಕೂಡ ತಗೊಂಡಿಲ್ಲ. ಏಕೆಂದರೆ ನಾವು ಕುಮಾರಸ್ವಾಮಿಯವ್ರ ಜೊತೆಗಿದ್ದೀವಿ, ಕುಮಾರಸ್ವಾಮಿಯವ್ರ ಪಕ್ಷದೇ ಇದ್ದೀವಿ, ನಾವು BJP ಸರ್ಕಾರ ಇದೆ. ಅವ್ರು ಸೈನ್ ಹಾಕಿ ಕಳಿಸಿದಾಗಲೂ ಕೂಡ ಅವರು ಸಹಜವಾಗಿ ದೊರೆಯಬೇಕಾದ ನಿವೇಶನ ಕೂಡ ತಗೊಂಡಿಲ್ಲ. ಯಾಕೆಂದ್ರೆ ನಾವು ಪಕ್ಷಕ್ಕೆ ನಿಷ್ಠೆಯಾಗಿರಬೇಕು, ಕುಮಾರಸ್ವಾಮಿಯವ್ರು ನಿಷ್ಠೆಯಾಗಿರಬೇಕು, ನಾವು ಮಾದರಿ ಆಗಬೇಕು ಅಂತ. ಇದೇ ಆಪರೇಷನ್ ಕಮಲ ನಡೆದಾಗ ಎಲ್ಲರಿಗೂ ಗೊತ್ತು, 35 ಕೋಟಿ ರೂಪಾಯಿ ನಗದು ಮಂತ್ರಿ ಸ್ಥಾನ ಆಮಿಷ ಒಡ್ಡಿದ್ರು ನಮ್ಮ ತಾಲೂಕಿನ ಜನ. ಮತ್ತು ಕುಮಾರಸ್ವಾಮಿಯವರು ಅವರು ಕೂಡ ಟಿಕೆಟ್ ಕೊಟ್ಟು ನೀಡಿದ್ದಾರೆ ಪಕ್ಷಕ್ಕೆ ನಿಷ್ಠೆಯಾಗಿರಬೇಕು ಅಂತ. ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರು ಪಕ್ಷಕ್ಕೆ ನಿಷ್ಠೆ ಬಿಡಲಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ. ನಮಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಸ್ಥಳೀಯ ಮುಖಂಡರು ತಪ್ಪು ಮಾಡಿದ್ರೆ ನಮಗೆ ಬೈದು ಬುದ್ಧಿ ಹೇಳ್ತಿದ್ರೆ ವಿನಃ ನಮ್ಮನ್ನು ಯಾರನ್ನೂ ಬಯಸ್ಕೊತಿರ್ಲಿಲ್ಲ, ಒಬ್ಬರ ಮೇಲೆ ಒಬ್ಬರು ಎತ್ಕಟ್ತಿರ್ಲಿಲ್ಲ. ಇಂಥ ವ್ಯಕ್ತಿತ್ವವುಳ್ಳ ರಾಜಣ್ಣವ್ರ ಬಗ್ಗೆ ದಯಮಾಡಿ ಯಾರು ಕೇವಲವಾಗಿ ಹಗುರವಾಗಿ ಮಾತಾಡಬೇಡಿ. ಹಗುರವಾಗಿ ಮಾತಾಡಿದ್ರೆ ನಿಮಗೆ ಗೊತ್ತು, ಎಲ್ಲ ಮುಖಂಡರು ಮಾತಾಡಿದ್ರೂ ಕೂಡ ಗೊತ್ತು ನಾವು ಮಾತಾಡೋದು ತಪ್ಪು ಅಂತ. ಆದರೆ ನಾವು ಎಲ್ಲಿ
ಎಲ್ಲರೂ ರಾಜಣ್ಣ ಸಿಗ್ತಾ ಮಾತಾಡಿದ್ರೆ ನೀವು ಅವ್ರ ಪರವಾಗಿ ಇದ್ದಾರೆ ಅಂತ ಅಂದ್ಕೊಬಿಡ್ತಾರೆ ಅಂತ ಅವ್ರ ಬಗ್ಗೆ ಎಗೇನ್ಸ್ಟ್ ಮಾತಾಡೋದು ಬೇಡ. ಜಿಲ್ಲಾ ಪಂಚಾಯತಿಯಲ್ಲಿ ಚುನಾವಣೆ ಸೋತರು ಅಂತ ನೀವು ಬಿಂಬಿಸ್ತೀರಲ್ಲ, ಅದೇ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟು ಸೋಲಿಸಿ ಅಂತ ಹೇಳಿದಳು ಯಾರು? ಇದು ಕುಮಾರಣ್ಣ ಹೇಳಿಲ್ವಾ? ಸುಮಿತ್ ಅಕ್ಕನ್ನ ಸೋಲಿಸ್ತವ್ರು ಯಾರು? ಇದೇ ಕುಮಾರಣ್ಣ ಅಲ್ವಾ? ಚೆನ್ನೈನಹಳ್ಳಿ ನಾಗಣ್ಣ ಸೋಲಿಸ್ತಾ ಯಾರು? ಅನ್ಯಾಪುರ ಭದ್ರಯ್ಯ, ಮುನಸ್ನಹಳ್ಳಿ ಲಕ್ಷ್ಮೀಕಾಂತ್, ಕವಣಾಪುರ ಶಿವಲಿಂಗಣ್ಣ, ನಮ್ಮ ಶೇಷಾದ್ರಿಯವರು, ನಗರಸಭೆ ಈಗ ಹಾಲಿ ಅಧ್ಯಕ್ಷರಾದಂಥ ಶೇಷಾದ್ರಿಯವರು, ನಮ್ಮ ಬಾಲಣ್ಣವರು ತಮ್ಮಾಜಿಯವರು ಅಶೋಕಣ್ಣ, ಅವರು ಸೋಲಿಸ್ತಾರೆ ಯಾರು? ಇದೇ JDS ಟಿಕೆಟ್ ಕೊಟ್ಬಿಟ್ಟು ಸೋಲ್ಸಕ್ಕೆ ಹೇಳಿದ್ದು ಯಾರು? ಸೋಲಿಸಿ JDS ಟಿಕೆಟ್ ನೀಡಿಬಿಟ್ಟು ನೀವು ಸೋಲಿಸಿ ಅಂತ ಹೇಳಲಿಲ್ಲ ಅಂತ ಹೇಳಿ ನೀವು. ಇದಕ್ಕೆ ಸಾಕ್ಷಿಯಾಗಿ ನಾವು ಎಲ್ಲ ಜೀವಂತ ಉದಾಹರಣೆ ಇದ್ದೀವಿ. ಎಲ್ಲ ಹಿರಿಯ ಮುಖಂಡರು ಜೀವಂತ ಉದಾಹರಣೆ ಇದ್ದಾರೆ. ಇಂಥ ವ್ಯವಸ್ಥೆ ಅವ್ರು ಸೋಲಿಸಿ ಅಂದ್ಬಿಟ್ಟು ತಿರ್ಗಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಖಂಡಿತ ಹೇಳಿದ್ದಾರೆ. ಇಲ್ಲ ಹೇಳಲಿಲ್ಲ, ಯಾರು ಹೇಳಲಿಲ್ಲ ಅಂತ ನೀವು ಹೇಳಿ. ನೀವೆಲ್ಲ ಜೀವಂತ ಉದಾಹರಣೆಯಾಗಿದ್ದೀವಿ. ಇದನ್ನು ದೇವಸ್ಥಾನಕ್ಕೆ ಬಂದು ನಾವು ಪ್ರಮಾಣ ಮಾಡಿ ಹೇಳಲ್ಲ. ಒಬ್ರಿಗೊಬ್ರು ಯಾರಾದರೂ ನಾವು ಇಲ್ಲಿವರೆಗೂ ನಾವು ರಾಜಕಾರಣದಲ್ಲಿ ನಮ್ಮಂತ ಉಳ್ಕೋಬೇಕಾದ್ರೆ ನಾವು ನಿಮ್ಮಂಗೆ ಒಬ್ಬರ ಮೇಲೆ ಒಬ್ಬರು ಹೇಳಲಿಲ್ಲ. ರಾಜಕಾರಣದಲ್ಲಿ ಅವ್ರು ಬಂದಾಗ ಇವ್ರಿಗೆ ಅವ್ರಿಗೆ ಹೇಳಲಿಲ್ಲ. ಕುಮಾರಣ್ಣವರು ಯಾವುದೇ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಇರ್ಬೋದು, ಚುನಾವಣೆಯಲ್ಲಿ ಕರೆದು ಟಿಕೆಟ್, ಸಹಜವಾಗಿ ಟಿಕೆಟ್ ಆಕಾಂಕ್ಷಿಗಳು 10 ಜನ ಇರ್ತಾರೆ. ಕರೆದು ಯಾರಾದರೂ ಒಂದು ಚುನಾವಣೆ ಸೆಟ್ರೇಟ್ ಮಾಡಲಿಲ್ಲ. ಮಾಡಿದವರು ಇವರು ಮಾಡಿದಾಗ ಸಹಜವಾಗಿ ಭಿನ್ನಾಭಿಪ್ರಾಯ ಇರ್ತದೆ. ನಾವು ಚುನಾವಣೆ ಎದುರಿಸಿದ್ದೀನಿ, ಸಹಜವಾಗಿ ಭಿನ್ನಾಭಿಪ್ರಾಯ ಇರ್ತದೆ. ಆ ಥರ ಭಿನ್ನಾಭಿಪ್ರಾಯ ಇದ್ದಾಗ ಅವ್ರು ಎಗೇನ್ಸ್ಟ್ ಮಾಡಿದ್ದಾರೆ. ಅದನ್ನು ಇಟ್ಕೊಂಡು ಸೋತರು ಅಂತ ಬಿಂಬಿಸೋದು ಬೇಡ. ಈಗ ಪಕ್ಷ ಬಿಟ್ಟವರೆಲ್ಲ ರಾಜಕಾರಣ ಬಿಟ್ಟವರು ಎಷ್ಟೋ ಜನ ರಾಜಕಾರಣ ಬಿಟ್ಬಿಟ್ಟವ್ರೆ. ಹಿಂದೆ ಎಲ್ಲ ಸ್ಥಳೀಯ ಸಮಸ್ಯೆಗಳನ್ನ ಈಗ ಲೀಡ್ರುಗಳೇ ಬಗೆಹರಿಸಬೇಕಾಗಿತ್ತು, ಅವರೇ ಒತ್ಕೋಬೇಕಾಗಿತ್ತು. ಈಗ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಎಲ್ಲ ಸಮಸ್ಯೆಗಳು ಬಗೆಹರಿಸ್ತಾ ಇರೋದ್ರಿಂದ, ಸ್ಥಳೀಯವಾಗಿ ಜನತೆಗೆ ಸಿಗ್ತಾ ಇರೋದ್ರಿಂದ ತಾಲೂಕಿನ ಜನ ನೆಮ್ಮದಿಯಾಗವ್ರೆ. ರಾಜಣ್ಣರವ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಅವ್ರ ಬಗ್ಗೆ ಇಳಿಸಲಾದಂತಹ ಅಪ್ರಚಾರ ಮಾಡುವಂತಹ ನರಸಿಂಹಮೂರ್ತಿಯವ್ರಿಗೆ ದಯಮಾಡಿ ಇಂಥ ಹೇಳಿಕೆ ಇನ್ಮೇಲೆ ಕೊಡಬೇಡಿ ಅಂತ ಹೇಳ್ತಾ, ಹಾಗೆ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಮುಖಂಡರುಗಳು ಅವ್ರಿಗೆಲ್ಲರಿಗೂ ಗೊತ್ತು ಇವ್ರ ವ್ಯಕ್ತಿತ್ವ ಎಂಥದ್ದು, ಇವರ ಪಾತ್ರ ಎಂಥದ್ದು, JDS ಕಟ್ಟೋದಕ್ಕೆ ಇವ್ರ ಪಾತ್ರ ಎಂಥದ್ದು, ಇವರ ಪರಿಶ್ರಮ ಏನು ಅಂತ ಎಲ್ಲರೂ ಗೊತ್ತಿದ್ರೂ ಕೂಡ ನಮ್ಮ ತಾಲೂಕಿನಲ್ಲಿ ಯಾರೂ ಒಬ್ರಿಗೊಬ್ರು ದ್ವೇಷ ಮಾಡ್ಕೊಂಡಿಲ್ಲ. ಕುಮಾರಣ್ಣವ್ರ ಓಲೈಸೋದಕ್ಕೋಸ್ಕರ ನಮ್ಮ ತಾಲೂಕಿನಲ್ಲಿ ರಾಜಕೀಯವಾಗಿ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ವೈಯಕ್ತಿಕ ವಿಶ್ವಾಸದಿಂದ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಚೆನ್ನಾಗಿದ್ದೀವಿ. ಇದನ್ನು ಪರಸ್ಪರ ವಿರುದ್ಧ ಎತ್ಕಟ್ಟಿ ಪ್ರೆಸ್ ಮೀಟ್ ಮಾಡೋರನ್ನ ದಯಮಾಡಿ ಅವಾಯ್ಡ್ ಮಾಡಿ, ಯಾರಿಗೂ ವೈಯಕ್ತಿಕವಾಗಿ ಒಬ್ರಿಗೊಬ್ಬರು ಭಿನ್ನಾಭಿಪ್ರಾಯ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದನ್ನು ಪತ್ರಿಕಾ